MDM ಕ್ಯಾಲ್ಕುಲೇಟರ್ನಲ್ಲಿ ಈಗಾಗಲೇ ನೀವು ಸ್ಕೂಲ್ ಗ್ರೂಪ್ನ ಕ್ರಿಯೇಟ್ ಮಾಡೋದು ಹೇಗೆ, ಆ ಸ್ಕೂಲ್ ಗ್ರೂಪ್ಗಳಿಗೆ ಕ್ಲಾಸಸ್ನ ಆ್ಯಡ್ ಮಾಡೋದು ಹೇಗೆ ಅಂತ ನೀವು ತಿಳ್ಕೊಂಡಿದ್ದೀರಾ. ಈ ದಿನ ನಾನು ನಿಮ್ಗೆಲ್ಲರಿಗೂ ಐಟಮ್ನ ಆ್ಯಡ್ ಮಾಡೋದು ಹೇಗೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಲಾಗಿನ್ ಆಗಿದ್ದೀರಾ, ಡ್ಯಾಶ್ ಬೋರ್ಡ್ ಕಾಣ್ತಾ ಇದೆ, ಕೆಳಗಡೆ ಸೆಟಪ್ ಇದೆ, ಆ ಸೆಟಪ್ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಬಂದರೆ ಐಟಮ್ಸ್ ಅಂತ ಒಂದು ಲಿಂಕ್ ಇದೆ, ಅದನ್ನ ಕ್ಲಿಕ್ ಮಾಡಿ. ಜಸ್ಟ್ ಓಪನ್ ಆಗುತ್ತೆ. ಇದು ಏನು ಇಲ್ಲ, ನೋ ಡಾಟಾ ಅಂತ ನಿಮಗೆ ತೋರಿಸ್ತಾ ಇದೆ, ಅಂದರೆ ಯಾವುದೇ ರೀತಿ ಐಟಮ್ಸ್ ಇಲ್ಲಿ ಆ್ಯಡ್ ಆಗಿಲ್ಲ. ನಾನು ಏನು ಮಾಡ್ತೀನಿ, ಐಟಮ್ಸ್ನ ಆ್ಯಡ್ ಮಾಡಬೇಕು. ಇಲ್ಲಿ ಮೇಲ್ಭಾಗದಲ್ಲಿ ಆ್ಯಡ್ ಐಟಮ್ಸ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿ. ಮೊದಲು ಕೇಳುತ್ತೆ ಯಾವ ಕ್ಯಾಟಗರಿ ಐಟಮ್ ಅಂತ. ಇಲ್ಲಿ 3 ಕ್ಯಾಟಗರಿ ಬರುತ್ತೆ. ಒಂದು SFN, ಸಪ್ಲಿಮೆಂಟರಿ ನ್ಯೂಟ್ರಿಷನ್ ಫುಡ್ ಅಂತ ಹೇಳ್ತೀವಿ, ಎಗ್, ಬನಾನಾ, ಚಿಕ್ಕಿ. ಮಿಲ್ಕ್ ಐಟಮ್ಸ್ ಅಲ್ಲಿ ಶುಗರ್ ಬರುತ್ತೆ, ಮಿಲ್ಕ್ ಪೌಡರ್ ಬರುತ್ತೆ ಅದು. ಇನ್ನು ಮಿಲ್ಸ್ ಅಂತ ಹೇಳಿದ್ರೆ ರೈಸ್, ದಾಲ್, ವೀಟ್, ಆಯಿಲ್ ಇವೆಲ್ಲ ನಿಮ್ಗೆ ಬರುತ್ತೆ. ನಾನು ಮಿಲ್ಸ್ ಇಂದ ಶುರು ಮಾಡ್ತೀನಿ. ಮಿಲ್ಸ್ ನ ಮೊದಲು ಸೆಲೆಕ್ಟ್ ಮಾಡ್ಕೊಂಡೆ. ಇಲ್ಲಿ ಇನ್ವೆಂಟ್ರಿ ಎಸ್ ಮತ್ತೆ ನೋ ಅಂತ ತೋರಿಸ್ತಾ ಇದೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ನಾನು ನಿಮ್ಗೆ ಹೇಳ್ತೀನಿ. ಎಸ್ ಮೀನ್ಸ್ ಸ್ಟಾಕ್, ಸಪ್ಲೈ, ಗೌರ್ಮೆಂಟ್ ಇಂದ ಸಪ್ಲೈ ಮಾಡಿ ನೀವು ಸ್ಟಾಕ್ ಏನ್ ತಗೋತೀರೋ ಅದು ಮೇಂಟೈನ್ ಇನ್ವೆಂಟ್ರಿ ಎಸ್. ನೋ ಅಂತ ಹೇಳಿದ್ರೆ ಇದು ರುಪೀಸ್, ಅಂದ್ರೆ CG ಅಂತ ಹೇಳ್ತೀವಲ್ಲ, ಇದು ನೋ ಅನ್ನೋದು ಇಲ್ಲಿ. ಹಾಗಾಗಿ ನಾನು ಸ್ಟಾಕ್ ತಗೊಳ್ಳುವಂಥದ್ದನ್ನ ಮೊದಲು ಆಡ್ ಮಾಡೋಣ. ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡೆ ನಾನು. ಇಲ್ಲಿ ಆಟೋಮೆಟಿಕ್ ಆಗಿ ಐಟಮ್ಸ್, ಮಿಲ್ಸ್ ಅಲ್ಲಿ ಯಾವ ಐಟಮ್ಸ್ ಇದೆ ಅಂತ ಅದು ಆಟೋಮೆಟಿಕ್ ಆಗಿ ಐಟಮ್ಸ್ ಅಲ್ಲಿ ಬಂದ್ಬಿಡುತ್ತೆ. ನೋಡಿ ಯಾವ ಐಟಮ್ಸ್ ಇದೆ ಅಂದ್ರೆ ರೈಸ್, ದಾಲ್, ಆಯಿಲ್, ವೀಟ್ ಅಂತ ಬಂದ್ಬಿಟ್ಟಿದೆ. ನಾನು ರೈಸ್, ನೀವು ಯಾವ್ದಾದ್ರು ತಗೋಬಹುದು, ಇಲ್ಲಿ ಏನಿಲ್ಲ. ಅಲ್ಲಿ ನಾನು ರೈಸ್ ನಾನು ಫಸ್ಟ್ ಸೆಲೆಕ್ಟ್ ಮಾಡ್ಕೋತೀನಿ. ಈ ರೈಸ್ ನಮ್ಗೆ ಗೌರ್ಮೆಂಟ್ ಇಂದ ಸಪ್ಲೈ ಮಾಡುತ್ತೆ. ಇದು ಗ್ರೂಪ್ ವೈಸ್ ಮಾಡುತ್ತಾ ಅಥವಾ ನೋ, ಐ ಮೀನ್ ಸ್ಕೂಲ್ ವೈಸ್ ಮಾಡುತ್ತಾ ಅಂತ. ಇದು ಗ್ರೂಪ್ ವೈಸ್ ಮಾಡುತ್ತೆ ಅಕ್ಕಿ. ಇಲ್ಲಿ ಗ್ರೂಪ್ಗಳಿದೆ, ಸೆಲೆಕ್ಟ್ ಮಾಡ್ಕೊಂಡ್ರೆ ಕ್ಲಾಸ್ 1 to 5 ಮತ್ತೆ ಕ್ಲಾಸ್ 6 to 8 ಅಂತ ಹೇಳ್ತೀವಿ. ಯಾವ ಡಿಕ್ರೀಸಿಂಗ್ ಆರ್ಡರ್ ಅಲ್ಲೇ ನಾವು ಡಿಸೆಂಡಿಂಗ್ ಆರ್ಡರ್ ಅಂತ ಹೇಳ್ತೀವಲ್ಲ, ಅದರಲ್ಲೇ ನಾವು ತಗೋಬೇಕು. ಮತ್ತು 6 to 8ಗೆ ನಾನು ಆಡ್ ಮಾಡ್ತಾ ಇದ್ದೀನಿ ರೈಸ್. ಸೇವ್ ಅಂತ ಕೊಟ್ರೆ ಮಿಲ್ಸ್ ಇಲ್ಲಿ ರೈಸ್ ಈಗ ಗ್ರೂಪ್ ವೈಸ್ ಕ್ರಿಯೇಟ್ ಆಗಿದೆ. ಇನ್ನು 1 to 5 ಗ್ರೂಪ್ಗೆ ಸಹ ನಾವು ಏನ್ ಮಾಡಬೇಕು, ರೈಸ್ ಅನ್ನ ಆಡ್ ಮಾಡಬೇಕು. ಮತ್ತೆ ಆಡ್ ಐಟಮ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮಿಲ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ವೆಂಟ್ರಿ ಸ್ಟಾಕ್ ತಗೋತಾ ಇದ್ದೀನಿ ನಾನು. ರೈಸ್ ಸೆಲೆಕ್ಟ್ ಆಗಿದೆ. ನೋಡಿ ಇಲ್ಲಿ ಒಂದೇ ಒಂದು ಗ್ರೂಪ್ ತೋರಿಸುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಆಲ್ರೆಡಿ ನಾನು 6 to 8ಗೆ ನಾನು ರೈಸ್ ಅನ್ನ ಆಡ್ ಮಾಡಿದ್ದೀನಿ, ಅದು ಮತ್ತೆ ತೋರಿಸಲ್ಲ ಇನ್ನೊಂದು ಬಾರಿ. ಈಗ 1 to 5 ಗ್ರೂಪ್ ನ ಸೆಲೆಕ್ಟ್ ಮಾಡ್ಕೊಂಡು ಸೇವ್ ಅಂತ ಕೊಟ್ಟೆ. ರೈಸ್ ಏನಾಯ್ತು, 2 ಗ್ರೂಪ್ಗೂ ಅದು ಆಡ್ ಆಯ್ತು ಅದು. ನೆಕ್ಸ್ಟ್ ನಾವು ಬೇರೆ ಐಟಮ್ ನ ಆಡ್ ಮಾಡೋಣ. ಆಡ್ ಐಟಮ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮಿಲ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೇಮ್ ಎಸ್ ಇರಲಿ. ರೈಸ್ ಇದೆ, ರೈಸ್ ಬದಲು ಏನ್ ಮಾಡ್ತೀನಿ, ನೆಕ್ಸ್ಟ್ ವೀಟ್ ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲೂ ಸಹ ಕೇಳುತ್ತೆ ಇದು ಗ್ರೂಪ್ ವೈಸ್ ಇದೆಯಾ ಅಥವಾ ನೋ ಗ್ರೂಪ್ ವೈಸ್ ಇದೆಯಾ ಅಂತ. ಇದು ಸಹ ಗ್ರೂಪ್ ವೈಸ್ ಸಪ್ಲೈ ಆಗುವಂತದ್ದು. ಕ್ಲಾಸ್ 6 to 8 ನ ಸೆಲೆಕ್ಟ್ ಮಾಡಿ ಸೇವ್ ಕೊಡೋಣ. ಆಡ್ ಆಯ್ತು. ಅದೇ ರೀತಿ ನೆಕ್ಸ್ಟ್ 1 to 5 ಗ್ರೂಪ್ಗೆ ನಾವು ವೀಟ್ ನ ಆಡ್ ಮಾಡಬೇಕು. ಮಿಲ್ ಸೆಲೆಕ್ಟ್ ಮಾಡ್ಕೊಂಡೆ, ಎಸ್ ಇದೆ, ವೀಟ್ ಸೆಲೆಕ್ಟ್ ಮಾಡ್ಕೊಂಡೆ. 1 to 5 ಆಟೋಮೆಟಿಕ್ ಆಗಿ ಅದು ಬಂದ್ಬಿಡುತ್ತೆ. ಸೇವ್ ಅಂತ ಕೊಟ್ರೆ ವೀಟ್ 2 ಗ್ರೂಪ್ಗೆ ಅದು ಆಡ್ ಆಯ್ತು. ನೆಕ್ಸ್ಟ್ ಐಟಮ್ಗಳನ್ನ ಆಡ್ ಮಾಡೋಣ. ಆಡ್ ಐಟಮ್ ಮೇಲೆ ಕ್ಲಿಕ್ ಮಾಡಿ ಸೇಮ್ ಮಿಲ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಸ್ ಇನ್ವೆಂಟ್ರಿನೇ ಇರಲಿ. ಇಲ್ಲಿ ನಾನು ನೆಕ್ಸ್ಟ್ ದಾಲ್ ನಮ್ಗೆ ಗ್ರೂಪ್ ವೈಸ್ ಸಪ್ಲೈ ಮಾಡೋದಿಲ್ಲ. ಕೆಲವೊಂದ್ ಕಡೆ ಸಪ್ಲೈ ಮಾಡಬಹುದು, ಕೆಲವೊಂದ್ ಕಡೆ ಸಪ್ಲೈ ಮಾಡೋದಿಲ್ಲ. ಆಗ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ ಇಲ್ಲಿ ನೋ ಗ್ರೂಪ್ ಅಂತ ಇದೆಯಲ್ಲ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಸೇವ್ ಅಂತ ಕೊಡಿ. ನೋಡಿ ಇಲ್ಲಿ ತೋರಿಸುತ್ತೆ ಅದು ಮಿಲ್ಸ್ ದಾಲು ನೋ ಗ್ರೂಪ್ ಅಲ್ಲಿ ಅದು ಸೆಲೆಕ್ಟ್ ಆಗಿದೆ, ಅಂದ್ರೆ ಆಡ್ ಆಗಿದೆ ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್ ಅದೇ ತರ ಆಯಿಲ್ ಸಹ ನಾವು ಆಡ್ ಮಾಡೋಣ. ಸೇಮ್ ಮಿಲ್ಸ್, ಎಸ್ ಇನ್ವೆಂಟ್ರಿ. ಇಲ್ಲಿ ದಾಲ್ ಸೆಲೆಕ್ಟ್ ಮಾಡಿ. ಫಾರ್ ಎಕ್ಸಾಂಪಲ್ ದಾಲ್ ಸೆಲೆಕ್ಟ್ ಮಾಡಿದ್ರೆ ಇದು ಆಟೋಮೆಟಿಕ್ ಆಗಿ ಡಿಸಪೇರ್ ಆಗುತ್ತೆ. ಅಂದ್ರೆ ನೋ ಗ್ರೂಪ್ ಒಂದ್ಸಲ ನೀವು ಸೆಲೆಕ್ಟ್ ಮಾಡಿದ್ರೆ ಇನ್ನದು ಯಾವ ರೀತಿ ತೋರಿಸೋದಿಲ್ಲ ಅಲ್ಲಿ. ನೆಕ್ಸ್ಟ್ ಆಯಿಲ್ ತಗೊಂಡು ಇಲ್ಲೂ ಸಹ ಆಯಿಲ್ ನಮಗೆ ಸಪ್ಲೈ ಆಗುವಂಥದ್ದು ಕೆಲವೊಂದು ಕಡೆ
ಗ್ರೂಪ್ ವೈಸ್ ಸಪ್ಲೈ ಆಗುತ್ತೆ, ಕೆಲವೊಂದ್ ಕಡೆ ನೋ ಗ್ರೂಪ್ ವೈಸ್ ಸಪ್ಲೈ ಆಗುತ್ತೆ. ಇಲ್ಲಿ ನೋ ಗ್ರೂಪ್ ವೈಸ್ ಸಪ್ಲೈ ಆಗುತ್ತೆ ಅಂತ ಏನ್ ಮಾಡ್ತೀನಿ ನಾನು ತಗೊಂಡು ಸೇವ್ ಮಾಡ್ತೀನಿ. ಸೇವ್ ಆಯ್ತು. ಈಗ ನಾನು ಮಿಲ್ಸ್ ಐಟಮ್ ನ ಸಂಪೂರ್ಣವಾಗಿ ನಾನು ಆಡ್ ಮಾಡಿದ್ದೀನಿ. ನಾನು ಕೆಲವೊಂದು ಐಟಮ್ ನಿಮ್ಗೆ ಬೇಡ ಅಂದ್ರೆ ಬೇಕಾದ್ರೆ ಆಡ್ ಮಾಡದೇನೆ ಇರಬಹುದು. ನೀವು ಇಲ್ಲಿ ಕೆಲವೊಂದ್ಸಲ ಬೇಕಾದ್ರೆ ಡಿಲೀಟು ಮಾಡಿ ಹೋಗುತ್ತೆ, ಏನು ಸಮಸ್ಯೆ ಇಲ್ಲ. ನೆಕ್ಸ್ಟ್ ಆಡ್ ಐಟಮ್ ನ ಕ್ಲಿಕ್ ಮಾಡಿ ಮಿಲ್ಸ್ ಐಟಮ್ ಕಂಪ್ಲೀಟ್ ಆಯ್ತು. ಈಗ ಮಿಲ್ಕ್ ಐಟಮ್ ನ ತಗೋಣ. ಇನ್ವೆಂಟ್ರಿ ಮಿಲ್ಕ್ ಪೌಡರ್ ಬರುತ್ತೆ, ಕೆಲವೊಂದ್ ಕಡೆ ಗ್ರೂಪ್ ವೈಸ್ ಬರುತ್ತೆ, ಕೆಲವೊಂದ್ ಕಡೆ ನೋ ಗ್ರೂಪ್ ವೈಸ್ ಬರುತ್ತೆ. ನೀವು ಯಾವ ತರ ಬೇಕಾದ್ರೆ ನೀವು ಆಡ್ ಮಾಡಿ. ನಾನು ಗ್ರೂಪ್ ವೈಸ್ ಅಲ್ಲೇ ನಾನು ಆಡ್ ಮಾಡ್ತೀನಿ. ಮಿಲ್ಕ್ ಪೌಡರ್ ನೋ ಗ್ರೂಪ್ ವೈಸ್ ಆಡ್ ಆಗಿದೆ. ಮತ್ತೆ ಆಡ್ ಐಟಮ್ ತಗೋತೀನಿ. ಮಿಲ್ಕ್ ತಗೊಂಡೆ, ಇನ್ವೆಂಟ್ರಿ. ನೆಕ್ಸ್ಟ್ ಇಲ್ಲಿ ಶುಗರ್. ಕೆಲವೊಂದ್ ಕಡೆ ಏನ್ ಮಾಡ್ತಾರೆ, ಶುಗರ್ ನ ಸ್ಟಾಕ್ ತಗೊಂಡು ಕ್ಲಿಕ್ ಮಾಡ್ತಾರೆ, ಕೆಲವೊಬ್ರು ಮಾಡೋದಿಲ್ಲ. ಯಾರು ಸ್ಟಾಕ್ ತಗೋತೀರಾ ಅವ್ರು ಏನ್ ಮಾಡಿ ಶುಗರ್ ನ ಸೆಲೆಕ್ಟ್ ಮಾಡ್ಕೊಂಡು ಐಟಮ್ ನ ಆಡ್ ಮಾಡ್ಕೊಳ್ಳಿ. ಐಟಮ್ ಆಡ್ ಆಯ್ತು. ಅದೇ ರೀತಿ ಕೆಲವೊಂದ್ ಕಡೆ SFN ಇನ್ ಫ್ಯೂಚರ್ಗೆ ಹೆಲ್ಪ್ ಆಗ್ಲಿ ಅನ್ನೋದನ್ನ ನಾವು ಮಾಡಿರೋಂಥದ್ದು. ಇದು ಹೇಗಪ್ಪ ಅಂತ ಹೇಳಿದ್ರೆ, ಗೌರ್ಮೆಂಟ್ ಏನಾದ್ರು ಇನ್ ಕೇಸ್ ನಾವೇ ಸಪ್ಲೈ ಮಾಡ್ತೀವಿ ಅಂತ ಹೇಳಿದ್ರೆ ಈ ಆಪ್ಷನ್ ನೀವು ಯೂಸ್ ಮಾಡಬಹುದು. ಇಲ್ಲ ಅಂದ್ರೆ ಇದನ್ನ SFN ನ ಬಿಟ್ಬಿಡಿ. ಈಗ ನಾವು ಇನ್ವೆಂಟ್ರಿಗೆ ಮುಗೀತು. ಈಗ ನಾವೇನ್ ಮಾಡೋಣ, ನೋ ಇನ್ವೆಂಟ್ರಿನ ಸೆಲೆಕ್ಟ್ ಮಾಡ್ಕೋಣ. ನೋ ಇನ್ವೆಂಟ್ರಿ ಮೀನ್ಸ್ CG ಅಮೌಂಟ್. ಅದಕ್ಕೂ ನಾವು ಆಡ್ ಮಾಡ್ಲೇಬೇಕು ಐಟಮ್ ನ. ಯಾವ್ಯಾವ ಐಟಮ್ಗೆ ಎಷ್ಟೆಷ್ಟು ಅಮೌಂಟ್ ಅನ್ನೋದಕ್ಕೋಸ್ಕರ ಈಗ ನೋ ಸೆಲೆಕ್ಟ್ ಮಾಡಿದೆ. ಅದ್ರಲ್ಲಿ ಏನೇನು ಬರುತ್ತೆ ನೋ ಇನ್ವೆಂಟ್ರಿ ಅಮೌಂಟ್ ಯಾವ್ದಕ್ಕೆ ಕೊಡುತ್ತೆ ಗೌರ್ಮೆಂಟ್. ವೆಜಿಟೇಬಲ್ ಕೊಡುತ್ತೆ, ಸಾಲ್ಟ್ಗೆ ಅಮೌಂಟ್ ಕೊಡುತ್ತೆ, ಸ್ಪೈಸಸ್ ಕೊಡುತ್ತೆ, ಗ್ಯಾಸ್ಗೆ ಅಮೌಂಟ್ ಕೊಡುತ್ತೆ. ಇವನು ಸಹ ನಾವು 1 by 1 ಆಡ್ ಮಾಡಲೇಬೇಕು. ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ, ಈ ಮೇಂಟೈನ್ ಇನ್ವೆಂಟ್ರಿ ನೋ CG ಇದೆಯಲ್ಲ ಐಟಮ್, ಇದನ್ನ ಪ್ರತಿಯೊಬ್ರು ಗ್ರೂಪ್ ವೈಸ್ ಆಡ್ ಮಾಡಿ. ಅಂದ್ರೆ ಪಕ್ಕ ಇನ್ಫಾರ್ಮೇಶನ್ ಸಿಗುತ್ತೆ ಅಲ್ಲಿ. ನೋಡಿ ಯಾವ ತರ ಅಂತ ಹೇಳ್ತೀನಿ. ನಾನು ವೆಜಿಟೇಬಲ್ ನ ತಗೊಂಡೆ, ಇಲ್ಲಿ ನೋ ಗ್ರೂಪ್ ತಗೊಳ್ಳಲ್ಲ, ನಾನು ಗ್ರೂಪ್ ತಗೊಂಡೆ, ಸೇವ್ ಮಾಡಿದೆ. ಅದೇ ರೀತಿ ಆಡ್ ಐಟಮ್ ತಗೊಂಡು ಮಿಲ್ಸ್ ತಗೊಂಡು ಇಲ್ಲಿ ನೋ ಇನ್ವೆಂಟ್ರಿ ನೋ ತಗೋತೀನಿ. ವೆಜಿಟೇಬಲ್ ಆಲ್ರೆಡಿ ನಾನು ಗ್ರೂಪ್ 68 ಗ್ರೂಪ್ಗೆ ನಾನು ವೆಜಿಟೇಬಲ್ ಆಡ್ ಮಾಡಿದ್ದೆ. ಈಗ ಕ್ಲಾಸ್ 1 to 5 ಗೆ ನಾನು ಆಡ್ ಮಾಡ್ತಾ ಇದ್ದೀನಿ. ಸೇವ್ ಆಯ್ತು. ಓಕೆ, ವೆಜಿಟೇಬಲ್ 2 ಗ್ರೂಪ್ಗೆ ಆಡ್ ಆಗಿದೆ. ಅಂದ್ರೆ ಮೇಂಟೈನ್ ಇನ್ವೆಂಟ್ರಿ ನೋ ಇದೆಯಲ್ಲ, ಇದನ್ನ ನೀವು ಗ್ರೂಪ್ ವೈಸ್ ಆಡ್ ಮಾಡಿ. ಇದು ನನ್ನ ಸಜೆಷನ್ ಅಷ್ಟೇ. ಆಡ್ ಐಟಮ್ ತಗೊಳ್ಳಿ. ಈಗ ಒಂದೊಂದು ನಾನು ತೋರಿಸ್ತೀನಿ. ಸುಮಾರಿದೆ ಮಿಲ್ಸ್ ಅಲ್ಲಿ. ನೋ ತಗೊಂಡ್ರೆ ವೆಜಿಟೇಬಲ್ ಇದೆ, ಸಾಲ್ಟ್ ಇದೆ, ಸ್ಪೈಸಸ್ ಇದೆ ಅಂಡ್ ಗ್ಯಾಸಸ್ ಇದೆ. ನಾನು ನೆಕ್ಸ್ಟ್ ಮಿಲ್ಕ್ ಬಂದ್ಬಿಡೋಣ. ಮಿಲ್ಕ್ ಅಲ್ಲಿ ನೋ ಇನ್ವೆಂಟ್ರಿಯಲ್ಲಿ ಶುಗರ್ ಬರುತ್ತೆ, ಗ್ಯಾಸ್ ಬರುತ್ತೆ, ಅದರ್ ಬರುತ್ತೆ. ಇಲ್ಲೂ ಸಹ ನೀವು ಗ್ರೂಪ್ ವೈಸ್ ಆಡ್ ಮಾಡ್ಬೋದು. ಅದೇ ರೀತಿ ನಾನು SFN ಬಂದ್ರೆ ಇಲ್ಲೊಂಚೂರು ನೀವು ಗಮನಿಸ್ಬೇಕು. SFN ಬಂತು, ಎಗ್ ಸೆಲೆಕ್ಟ್ ಮಾಡಿದ್ದೀರಾ, ಇನ್ವೆಂಟ್ರಿ ನೋ ಇದೆ, ಬಟ್ ಇಲ್ಲಿ ಐಟಮ್ ಬರೋದಿಲ್ಲ. ದಯವಿಟ್ಟು ಗಮನಿಸಿ, ಇದೊಂದು ಆಪ್ಷನ್. ಇಲ್ಲಿ ಐಟಮ್ ತೋರಿಸ್ತಾ ಇಲ್ಲ. ಅದು ಹಾಗೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಎಗ್ ಮೇಲೆ ಕ್ಲಿಕ್ ಮಾಡಿ ಚಿಕ್ಕಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತೆ ಚಿಕ್ಕಿ ಮೇಲೆ ಕ್ಲಿಕ್ ಮಾಡಿ ಎಗ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನೋಡಿ ಬಂತು ಐಟಮ್ಸ್. ಅಂದ್ರೆ ಸ್ಟಾರ್ಟಿಂಗ್ ಅದು ಬರೋದಿಲ್ಲ. ಬೇರೆ ಕ್ಯಾಟಗರಿ ಸೆಲೆಕ್ಟ್ ಮಾಡಿ ಮತ್ತೆ ಅದೇ ಕ್ಯಾಟಗರಿ ಸೆಲೆಕ್ಟ್ ಮಾಡಿದ್ರೆ ಅದು ಐಟಮ್ ತೋರಿಸುತ್ತೆ. ಈಗ ಎಗ್ ಅಲ್ಲಿ ನೋ ಇನ್ವೆಂಟ್ರಿ ಏನೇನು ಬರುತ್ತೆ ಅನ್ನೋ ಗೊತ್ತಾಗುತ್ತೆ ನಿಮ್ಗೆ. ಎಗ್ ಪ್ರೈಸ್ ಇದೆ, ಲೇಬರ್ ಪ್ರೈಸ್, ಲೇಬರ್ದು ಚಾರ್ಜಸ್ ಇದೆ, ಗ್ಯಾಸ್ ಇದೆ, ಗ್ಯಾಸ್ಗೆ ಎಷ್ಟು, ಟ್ರಾನ್ಸ್ಪೋರ್ಟ್ಗೆ ಎಷ್ಟು ಅಂತ ಅಮೌಂಟ್ ಇದೆ. ಇವನು ಸಹ ನೀವೇನ್ ಮಾಡಿ ಗ್ರೂಪ್ ವೈಸ್ ಆಡ್ ಮಾಡಿ. ನಾನು ಟ್ರಾನ್ಸ್ಪೋರ್ಟ್ ನ ಆಡ್ ಮಾಡ್ತಾ ಇದ್ದೀನಿ. 68 ಸೇವ್. ಇದು ನಾನು ಜಸ್ಟ್ ಮಾಡೆಲ್ ಆಗಿ ನಾನು ನಿಮ್ಗೆ ತೋರಿಸ್ಕೊಟ್ಟಿದ್ದು. ಇನ್ನು ಬೇಕಾದ್ರೆ ನೀವು ಚೇಂಜಸ್ ಬೇಕು ಅಂದ್ರೆ ಬೇಕಾದ್ರೆ ಇಲ್ಲಿ ಎಡಿಟ್ಗೆ ಹೋಗಿ, ಎಡಿಟರ್ ಸಹ ನೀವು, ನನಗೆ ಟ್ರಾನ್ಸ್ಪೋರ್ಟ್ ಬೇಡ, ನಂಗೆ ಗ್ಯಾಸ್ ಬೇಕು, ಗ್ಯಾಸ್ ಸೆಲೆಕ್ಟ್ ಮಾಡಿ ಕ್ಲಾಸ್ 8 ತಗೊಂಡು ಅಪ್ಡೇಟ್ ಕೊಟ್ಟರೆ ಅದು ಅಪ್ಡೇಟ್ ಆಗುತ್ತೆ. ಅಲ್ಲಿ ನೀವು 4-5 ಸಲ ಪ್ರಯತ್ನ ಮಾಡಿದ್ರೆ ಇದ್ರ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಸಿಗುತ್ತೆ. ಈ ರೀತಿ ನಾನು ಐಟಮ್ಗಳನ್ನ
ಆಡ್ ಮಾಡೋದು ಹೇಗೆ ಅಂತ ನಾನೀಗ ತೋರಿಸ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು.